ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಸುಚಿತ್ರ ಗೌಡ ಮಾತಾಡ್ತಿರೋದು. ಇವತ್ತು ಅಜ್ಜಿ ಊರಿಗೆ ಬಂದಿದ್ದೆ, ಹಾಗಾಗಿ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಮ್ಮ ಬೆಳಿಗ್ಗೆ ಬೇಗ ಇದ್ದು ಬಟ್ಟೆ ತೊಳೆಯೋಕ್ಕೆ ಹೋಗಿದ್ರು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ತೊಳ್ಕೊಂಡು ಬರೋಣ ಅಂತ ಹೋದೆ. ಅವ್ರು ಆಲ್ರೆಡಿ ಬಟ್ಟೆ ವಾಶ್ ಮಾಡಿ ಕೂತಿದ್ರು. ಸೊ ಬಟ್ಟೆ ತೊಳ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದೆ. ನಮ್ಮಕ್ಕ ಹೊಲ್ದ ಹತ್ರ ಏನೋ ಕರೀತಿದ್ದಾರೆ, ಕೆಲಸ ಇದೆ ಅಂತ ಹೋಗಬೇಕು ಅಂದರು, ಹಾಗಾಗಿ ಹೊಲ್ದ ಹತ್ರ ಬಂದೆ. ನಮ್ಮ ಅಜ್ಜಿ ಬಿಟ್ಟು ನಮ್ಮ ಅಜ್ಜಿ ಫ್ರೆಂಡ್ಸ್ ಎಲ್ಲ ಕಾಣ್ತಾಯಿದ್ರು. ಸೊ ಹಾಗಾಗಿ ಬಂದೆ. ಒಂದು ವಾರ ಆಗಿತ್ತು ನಾನು ಊರಿಗೆ ಬಂದು. ಅಷ್ಟರೊಳಗೆ ನಮ್ಮ ಮನೆಗೊಬ್ಬರು ನ್ಯೂ ಮೆಂಬರ್ ಆ್ಯಡ್ ಆಗಿದ್ದರು. ಅವರೇ ನೋಡಿ, ಇವರು ಪುಟ್ಟಿಗಿದ್ದಾರೆ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರಲ್ವ. ಸೊ ಹಾಗೆ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಬರೋಣ ಅಂತ ಹಂಗೆ ಹೋಗ್ತಾಯಿದ್ದೆ. ಸೊ ನಮ್ಮ ಅಜ್ಜಿ ಅಲ್ಲಿ ಹತ್ರ ಹಸುಗೇನೋ ಮೇವಾಗ್ತಾಯಿದ್ರು. ಅವರೆಲ್ಲ ಸಾಮಾನ್ಯವಾಗಿ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಹೋಗ್ಬಿಡ್ತಾರೆ, ಯಾಕೆಂದರೆ ಹಾಲು ಕರೆದು ಹಾಕಬೇಕು. ಹಾಗಾಗಿ ಸೊ ನಾವು ಬೆಂಗಳೂರಿಂದ ಬರೋದ್ರಿಂದ ಒಂದು 8 ಗಂಟೆ ಇಲ್ಲಾಂದರೆ 7 ಗಂಟೆ ಆ ಥರ ಎದ್ದೇಳ್ತೀವಿ. ಸೊ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ. ನಮ್ಮ ಅಜ್ಜಿ ಮಾತಾಡಿಸ್ಕೊಂಡು, ನಮ್ಮ ಅಜ್ಜಿ ಅಂತಿದ್ರು ದನ ಇಟ್ಕೊಂಡು ಹೋಗಬೇಕು ಹೊಲ್ದ ಹತ್ರ ಅಂತ. ಸೊ ಅಷ್ಟೆಲ್ಲ ಅವ್ರೊಬ್ರಿಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅವ್ರ ಜೊತೆ ನಾನು ಹೋಗೋಣ ಅಂತ ಹೋದೆ. ಸೊ ಎಮ್ಮೆ ಹಸು ಎಲ್ಲನೂ ಬಿಚ್ಚಿಕೊಟ್ರು, ಇಟ್ಕೊಂಡು ಹೋದೆ. ಇನ್ನು ಹೊಲ್ದ ಹತ್ರ ಕಟ್ಟಾಕಬೇಕಲ್ಲ, ಹಾಗಾಗಿ ನೀರು ಕುಡಿಸ್ಕೊಂಡು ಕಟ್ಟಾಕ್ಬಿಡೋಣ ಅಂತ ಕೆರೆ ಹತ್ರ ಹೋಗಿದೆ. ಸೊ ಅದು ನೀರು ಕುಡೀರಿ ಅಂತ ಬಿಟ್ಟರೆ ನೀರು ಕುಡಿಯೋದು ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ತಾಯಿತ್ತು. ಸೊ ಹಿಂಗೋ ಅಂತ ಹೇಳ್ಕೊಂಡು ಹೊಲ್ದ ಹತ್ರ ಓಡಿಸ್ಕೊಂಡು ಕರ್ಕೊಂಡೋಗಿ ಎಲ್ಲೆಲ್ಲಿ ಮೇವಿದೆ ಅಲ್ಲಿ ಕಟ್ಟಾಕಬೇಕಲ್ವ. ಇವಾಗ ಬೇಸಿಗೆ ಯಾವುದಕ್ಕೂ ಮೇವಿರಲ್ಲ. ಸೊ ಎಲ್ಲನೂ ನೆರಳೆ ಅಷ್ಟು ಮೇವು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಜೋಳದ ಕಡ್ದಾಕೋಣ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿಗೊಬ್ಬರಿಗೆ ಕಡ್ದಾಕಾಗಲ್ಲ, ಏಕೆಂದರೆ 5-6 ಹಸು ಮತ್ತು ಕರುಗಳಿದ್ದು ಅಂತ ಅಂದ್ಬಿಟ್ಟು. ಸೊ ನಾನು ಕಡ್ದು ತಂದು ಹಾಕ್ಕೊಡ್ತಾಯಿದ್ದೆ. ನಮ್ಮ ಅಜ್ಜಿ ಅವಕ್ಕೆ ಎಷ್ಟೆಷ್ಟು ಬೇಕು ಅಂತ ಗೊತ್ತಿರುತ್ತೆ, ಅವ್ರು ಹಾಕಿದ್ರು. ಸ್ವಲ್ಪ ಬಿಸಿಲಿತ್ತು, ಸುಸ್ತಾಯ್ತಿತ್ತು ಅಂತ ಒಂದು 10 ನಿಮಿಷ ಹಂಗೆ ಕೂತಿದ್ವಿ. ನಮ್ಮ ಅಂಕಲ್ ಬಂದರು. ಸೊ ಅವ್ರ ಹತ್ರ ಹಂಗೆ ಒಂದು ಎಳ್ನೀರು ಕೆಡಿಸ್ಕೊಂಡು ಮನೆ ಹತ್ರ ಬಂದೆ. ಬೆಳಗ್ಗೆನೇ ಇವತ್ತು ನಮ್ಮ ಮನೆ ತಿಂಡಿ ರೊಟ್ಟಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದರು. ಸೊ ನಮ್ಮ ಅಜ್ಜಿ ಬಂದಿದ್ರು, ಹಾಗಾಗಿ ಅವ್ರಿಗೆ ಕಾಲು ಎಳಿತಾ ಇದ್ದೆ. ನಾನೇ ಕೆಲಸ ಮಾಡ್ಬೇಕು, ನೀವು ಮನೇನು ಕೂಲಿ ಕೆಲಸ ಕೊಡ್ತೀರಾ? ಒಂದು ದಿನಕ್ಕೆ 1000 ರೂಪಾಯಿ. ಗೊಬ್ಬರ ಎಷ್ಟು ಅಂದರೆ 2000 ರೂಪಾಯಿ. ನಾವ್ ಹೆಂಗ್ ಬೇಕಾದ್ರೆ ಹಚ್ಕೋಬಹುದು. ಸರಿ, ಇದೇ ಮಾತು. ನಡಿ ಮನೆ ಹತ್ರ ಹಣ್ಣಿನ ಗಾಡಿ ಬಂದಿತ್ತು, ಹಾಗಾಗಿ ಇವಾಗ ಬೇಸಿಗೆ ಟೈಮಲ್ವ ಹಣ್ಣು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಣ್ಣು ತೊಗೊಂಡು ಬರೋಕ್ಕಂತ ಹೋಗಿದ್ವಿ. ಸೊ ಹಣ್ಣು ತೊಗೊಂಡು ಮನೆಗೆ ಬಂದೆ. ನಮ್ಮ ಅಕ್ಕನ ಪಾಪ ಕರ್ಕೊಂಡು ಬಂದಿದ್ವಿ. ಅದರಲ್ಲಿ ನಮ್ಮ ಅತ್ತೆ ಮನೆ ಹೊತ್ತೊಂದು ಹೊಸ ಬೆಕ್ ತೊಗೊಂಡ್ಬಂದಿದ್ರು, ಅದು ಕುಯ್ ಅಂತಿತ್ತು ಅಂದ್ಬಿಟ್ಟು ಎಲ್ಲ ಕರ್ಕೊಂಡೋಗಿದ್ದೆ. ಸೊ ನನಗೆ ಅದನ್ನು ನೋಡಿ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಬಿಕಾಸ್ ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಈ ಆಟ ಸಾಮಾನುಗಳಿರ್ಬೋದು, ಈ ಅನಿಮಲ್ಸ್ಗಳಿರ್ಬೋದು, ಅದು ನೋಡಿದ್ರೇನೋ ಒಂಥರ ಖುಷಿ. ಸೊ ಅದಕ್ಕೆ ಅದ್ರ ಜೊತೆ ಆಟ ಆಡ್ತಾಯಿದ್ದ. ಆಟ ಆಡಲಿ ಅಂತ ಬಿಟ್ಬಿಟ್ಟು ಹಣ್ಣು ಕಟ್ ಮಾಡಿದ್ರು, ಅದನ್ನು ತಿನ್ಕೊಂಡು ಹೊಲ್ದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಚಿಕ್ಕದಾಗಿ ಮಾವಿನಕಾಯಿ ಬಿಟ್ಟಿತ್ತು. ಸೊ ನೋಡಿದೆ, ಎಲ್ಲೂ ದಪ್ಪದ ಕೆಳಗಡೆ ಇರಲಿಲ್ಲ, ಎಲ್ಲ ಮೇಲೆ ಬಿಟ್ಟಿತ್ತು. ಹಾಗಾಗಿ ನನ್ನ ತಮ್ಮನ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಇಲ್ಲೊಂದು ಮರ ಇತ್ತು ಫಸ್ಟು, ಇವಾಗಿಲ್ಲ. ಈ ಕಡೆ ಒಂದು ಮರ ಇದೆ. ಸೊ ಇದು ಕುಳ್ಳುಕ್ಕಿದೆ, ಬಟ್ ಇದ್ರ ಕಾಯಿನ ತಿನ್ನೋಕ್ಕಾಗಲ್ಲ ಇವಾಗಲೇ. ಇದು ಹಣ್ಣಾದರೆ ಅಷ್ಟೇ ಸ್ವೀಟಾಗಿರುತ್ತೆ, ತಿನ್ಬೋದು. ಅಷ್ಟರೊಳಗೆ ನನ್ನ ತಮ್ಮ ಬಂದ. ಸೊ ಅವನ್ನ ಮರಕ್ಕೆ ಹತ್ತಿಸ್ಬಿಟ್ಟು ಮೇಲಿರೋದು ಒಂದು 2-3 ಕೆಡೆ ಕಂಡ್ವಿ. ಆಮೇಲೆ ತೋಟದ ಹತ್ರ ಹೋಗ್ಬೇಕಿತ್ತು ಅಂತ ಹೋಗ್ತಿದ್ವಿ. ಇದೊಂದು ಸೀಬೆ ಮರ ಫಸ್ಟ್ ಇತ್ತು ಫ್ರೆಂಡ್ಸ್. ಎಷ್ಟು ಸೀಬೆಹಣ್ಣು ತಿಂತಿದ್ದೆ ಅಂದರೆ ನಾನು ರಜಕ್ಕೆಲ್ಲ ನಮ್ಮ ಅಜ್ಜಿ ಮನೆಗೆ ಬರ್ತಿದ್ದಿದ್ದು. ಇಷ್ಟು ದಪ್ಪ ಸೀಬೆಹಣ್ಣು ಬಿಡ್ತಿತ್ತು, ಬರೀ ಸೀಬೆಹಣ್ಣು ಉಪ್ಪು ಖಾರದ ಪುಡಿ ಹಾಕೊಂಡು ತಿಂತಿದ್ವಿ. ಬಟ್ ಇವಾಗ ಅದೇನೋ ಹುಳ ಬಿದ್ದಿತ್ತು ಅಂತ ಕಡ್ದಾಕಿದ್ದಾರೆ. ಸೊ ಇದೇ ನೋಡಿ ನಮ್ಮ ತೋಟ. ಸೊ ತೋಟಕ್ಕೆ ಹೋಗ್ತಾಯಿದ್ವಿ. ತೋಟದ ಹತ್ರ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಆ ಕೆಲಸ ಮುಗಿಸೋಣ ಅಂತ ಹೋಗ್ತಿದ್ವಿ. ಆವಾಗ ರಜಕ್ಕೆಲ್ಲ ನಾವು ನಮ್ಮ ಅಜ್ಜಿ ಮನೆಗೆ ಬರ್ತಿದ್ವಿ. ಎಲ್ಲರೂ ಸಾಮಾನ್ಯವಾಗಿ ಅವ್ರ ಅಜ್ಜಿ ತಾತನ ಮನೆಗೆ ಹೋಗೋದು, ಹಾಗಾಗಿ ನಾನು ನಮ್ಮ ಅಜ್ಜಿ ತಾತನ ಮನೆಗೆ ಹೋಗ್ತಿದ್ವಿ. ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ನಮ್ಮ ಮೇಲ್ಗಡೆ ಅಂದರೆ ಕೊಟ್ಟಿಗೆ ಹತ್ರ ನಾನು ಆವಾಗಲೇ ತೋರಿಸಿದ್ನೆಲ್ಲ ದನ ಕಟ್ಟಾಕಿದ್ರು ಅಂತ. ಸೊ ಅಲ್ಲಿಗೆ ತೊಗೊಂಡೋಗಿ ಹಾಕ್ಬೇಕಿತ್ತು, ಏಕೆಂದರೆ ಇವಾಗ ತೋಟದಲ್ಲೇ ಬಿಟ್ಟರೆ ಅವೆಲ್ಲ ಹುಳ ತಿಂದು ಇಲ್ಲ ಏನಾದರೂ ಗೊಬ್ಬರ ಥರ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವೆಲ್ಲ ತುಂಬ್ಕೊಂಡು ಹೋಗೋಣ ಹೊಲ್ದ ಹತ್ರ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹಾಗಾಗಿ ಇವತ್ತು ನಮ್ಮ ಮನೆ ವೀಳ್ಯದೆಲೆ ಕುಯ್ಯೋಕ್ಕೆ ಬಂದಿದ್ದರು. ಸೊ ಆ ಅಂಕಲ್ನೂ ಮಾತಾಡಿಸ್ದೆ. ಅವ್ರು ಹೇಳ್ತಾಯಿದ್ರು ವೀಳ್ಯದೆಲೆ ರೇಟ್ ಕಡಿಮೆ ಆಗಿದೆ ಅಂತ. ಸೊ ಬೆಂಗಳೂರಲ್ಲೆಲ್ಲ ಒಂದು ವೀಳ್ಯದೆಲೆಗೆ 2 ರೂಪಾಯಿ. ಅಲ್ಲಿ ನೋಡಿ ಎಷ್ಟು ವೀಳ್ಯದೆಲೆ ವೇಸ್ಟ್ ಮಾಡ್ತೀವಿ. ಅದೇ ಹಳ್ಳಿಗೂ ಸಿಟಿಗೂ ಇರೋ ವ್ಯತ್ಯಾಸ. ನಮ್ಮ ಅಜ್ಜಿ ತೆಂಗಿನಕಾಯಿ ಎಲ್ಲೆಲ್ಲಿ ಗುಡ್ಡೆ ಹಾಕಿದ್ರು ಅವನ್ನ ಚೀಲಕ್ಕೆ ತುಂಬ್ತಾಯಿದ್ರು. ನಾನು ಇನ್ನೆಲ್ಲೆಲ್ಲಿ ಬಿದ್ದಿದೆ ಇನ್ನು ಮಿಕ್ಕಿರೋದು ಅದನ್ನೆಲ್ಲನೂ ಎತ್ಕೊಡೋಣ, ಇಲ್ಲಾಂದರೆ ಅದನ್ನು ಬಿಟ್ಟರೆ ಇನ್ನು ಮತ್ತೆ ಇನ್ನೊಂದು ದಿನ ಬರಬೇಕಾರೆಲ್ಲ ಇವಾಗಲೇ ತುಂಬ್ಕೊಂಡು ಹೋಗೋಣ ಅಂತ ಎಲ್ಲೆಲ್ಲಿ ಬಿದ್ದಿತ್ತು ಅದನ್ನೆಲ್ಲನೂ ಎತ್ತಿ ಒಂದು ಕಡೆ ಹಾಕ್ಕೊಡ್ತಾಯಿದ್ರು. ಅವ್ರು ತುಂಬ್ಕೋತಾಯಿದ್ರು.
ನಮ್ಮ ಅಜ್ಜಿ ಎಲ್ಲನೂ ತುಂಬಿಕೊಟ್ಟಂಗೆ ಎಲ್ಲನೂ ತೊಗೊಂಡೋಗಿ ಹಾಕ್ಬಿಟ್ಟು ಬಂದೆ. ಇದು ನಮ್ಮ ಹಿಂಭಾಗ ತೋಟ, ಅಡಿಕೆ ತೋಟ. ಸೊ ಫೈನಲಿ ಎಲ್ಲನೂ ತುಂಬೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಫೈನಲ್ ತುಂಬ್ಕೊಂಡ್ವಿ. ಅಷ್ಟೊತ್ತು ನಮ್ಮ ಅಮ್ಮನೂ ಬಂದರು, ಎಲ್ಲ ತುಂಬಾಗಿತ್ತು. ಲಾಸ್ಟು ಫೈನಲಿ ಸುಸ್ತಾಯಿತು ಅಂದ್ಬಿಟ್ಟು ಎಲ್ಲರೂ ಕುಡ್ಕೊಂಡು ಹಿತ್ಲತ್ರ ಎಲ್ಲ ಕೆಲಸ ಮುಗಿಸಿ ಕೊಡಿಕೆ ಹತ್ರ ಬಂದು ಚಿಂಟುಗೆ ನೀರು ಹಾಕಿರಲಿಲ್ಲ ಅನಿಸುತ್ತೆ, ಪರದಾಡ್ತಾಯಿತ್ತು ಪಾಪ. ಈಗ ಬೇಸಿಗೆ ಟೈಮಲ್ಲಿ ನಿಮ್ಮನೆ ಯಥೇಚ್ಛವಾಗಿ ಹೊರ್ಗಡೆ ನೀರು ಹಿಡಿಯಿಲ್ಲ, ನಿಮ್ಮನೆ ಇರೋ ಪ್ರಾಣಿ ಪಕ್ಷಿಗೆ ಅಟ್ಲೀಸ್ಟ್ ಜಾಸ್ತಿ ನೀರು ಕೊಡಿ. ಯಾಕೆಂದರೆ ಇವಾಗ ಬೇಸಿಗೆ ಟೈಮ್ ಇದೆ ಅಲ್ವಾ, ಅವಕ್ಕೂ ನಮ್ಮ ಥರ ಭಯ ಇರುತ್ತೆ. ಸೊ ಹಾಗಾಗಿ ಮಳೆ ಬರೋಂಗಾಗಿತ್ತು. ಹಾಗೆ ಇವತ್ತು ನಮ್ಮ ಭಾವ ಆರ್ಮಿಗೆ ಹೋಗ್ತಾಯಿದ್ರು. ಸೊ ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಏನೋ ಗೊತ್ತಿಲ್ಲ, ಒಂದು ತಿಂಗಳು ರಜೆಗೆ ಅಂತ ಬಂದಿರ್ತಾರೆ, ಎಷ್ಟು ಬೇಗ ಅದು ಒಂದು ತಿಂಗಳು ಕಳೆದೋಗುತ್ತೆ ಅಂತಲೇ ಗೊತ್ತಿಲ್ಲ. ಅದು ಇದು ಕೆಲಸ ಅಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಅವ್ರು ಊರಿಗೆ ಬಂದರು ಎಲ್ಲ ಕೆಲಸ ಮಾಡಬೇಕು, ಅದು ಇದು ಕೆಲಸ ಮಾಡಿಸ್ತಿರ್ತಾರೆ. ಬರೋದೊಂದು ತಿಂಗಳು ಎಷ್ಟು ಬೇಗ ಪುಟ್ಟಂತ ಹಿಂಗೆ ಒಂದು 2 ದಿನ ಅನ್ನಂಗೆ ಕಳೆದೋಗ್ಬಿಡುತ್ತೆ ಒಂದು ತಿಂಗಳು. ಸೊ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಹಾಗೆ ಕಿಚನಿಂದ ಗಮ್ ಅಂತ ಸ್ಮೆಲ್ ಬರ್ತೈತಿ, ಏನು ಮಾಡ್ತಾರೆ ಅಂತ ನೋಡ್ತಾಯಿದ್ದೆ. ಸೊ ನಮ್ಮ ಅಕ್ಕ ನಾನ್ ವೆಜ್ ಮಾಡ್ತಾಯಿದ್ಲು, ಕಬಾಬ್ ಮತ್ತು ಏನೋ ಚಿಕನ್ ಸಾಂಬಾರೆಲ್ಲ ಮಾಡ್ತಾಯಿದ್ಲು. ಸೊ ಅದನ್ನು ನೋಡ್ಕೊಂಡು ಬಂದೆ. ನಮ್ಮ ಭಾವ ಸಂಜೆ ಫ್ಲೈಟ್ ಇತ್ತು ಅಂದ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ತರಲೆ ಮಾತುಕತೆ ಮಾತಾಡ್ಕೊಂಡು ಫೈನಲಿ ಅಡುಗೆ ಎಲ್ಲ ಮುಗ್ದಿತ್ತು. ಸೊ ರಾಗಿ ಮುದ್ದೆ, ಚಿಕನ್ ಸಾಂಬಾರು ಮಾಡಿದರು. ನನ್ನ ಚಿನ್ನಿ ನನಗೆ ನಿಂಬೆಹಣ್ಣು ತೊಗೊಂಡು ಬಂದು ಕೊಡ್ತಾಯಿದ್ದ. ಸೊ ಎಲ್ರಿಗೂ ಊಟ ಕೊಡ್ತಾಯಿದ್ರು ಅಮ್ಮ. ಸೊ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಚಿನ್ನಿ ಆಟ ಮಾಡ್ತಾಯಿದ್ದೆ, ನನಗೂ ಊಟ ಕೊಡಿ ಅಂತ. ಸೊ ಮುದ್ದೆ, ಸಾಂಬಾರು, ಬಿರಿಯಾನಿ, ಕಬಾಬ್ ಎಲ್ಲ ಮಾಡಿದ್ದು. ಫೈನಲಿ ಊಟ ಎಲ್ಲ ಮುಗೀತು. ನಮ್ಮ ಭಾವ ಹೊರಡೋ ಟೈಮ್ ಆಗಿತ್ತು, ಆಲ್ರೆಡಿ ಸಂಜೆ 6:30 ಆಗಿತ್ತು. ಹೊರಡ್ತಿದ್ರಲ್ಲ, ಹಾಗಾಗಿ ಸೊ ಎಲ್ಲರೂ ಹೊರಗಡೆ ನಿಂತಿದ್ವಿ, ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಹೋಗೋಣ ಅಂತ. ಸೊ ಹಾಗೆ ಮಾತಾಡ್ತಾಯಿದ್ರು. ಏನೋ ಒಂಥರ ಬೇಜಾರಾಗ್ತಾಯಿತ್ತು, ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕಂತ ಗೊತ್ತಿಲ್ಲ. ಯಾಕೆಂದರೆ ಒಂದು ತಿಂಗಳಿಂದ ಒಂಥರ ತಮಾಷೆ ಮಾಡ್ಕೊಂಡು ಓಡಾಡ್ಕೊಂಡು ನಮ್ಮ ಜೊತೆ ಇದ್ರಲ್ವ ನಮ್ಮ ಮನೆ ಒಂದು 15 ದಿನ. ಸೊ ಖುಷಿ ಆಗ್ತಿತ್ತು. ಮಳೆ ಬರೋ ಥರ ಆಗಿತ್ತು. ಸೊ ಬಸ್ ಏನು ನಿಲ್ಲಿಸಲ್ಲ ಅಂತ ಸ್ವಲ್ಪ ಮುಂದೆ ಊರಿಗೆ ಹೋಗಿ ಬಸ್ ಹತ್ತಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ಬಿಟ್ಕೊಡೋಕ್ಕೆ ಅಂತ ಹೋಗ್ತಿದ್ರು. ಸೊ ಅವ್ರಿಗೆ ಬಾಯ್ ಹೇಳಿ ಹುಷಾರಾಗಿ ಹೋಗಿ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಹೊರಟ್ವಿ ಒಳಗಡೆ. ಸೊ ನಮ್ಮ ಅಕ್ಕ ಅವರು ಹೋದ್ರು ಅಂತ ಬೇಜಾರಲ್ಲಿ ಅಳ್ತಾಯಿದ್ಲು, ಅದಕ್ಕೆ ನಾನು ಚಿನ್ನಿ ಸಮಾಧಾನ ಮಾಡ್ತಾಯಿದ್ದ. ಸೊ ಅವನಿಗೂ ಫ್ರೆಶ್ ಅಪ್ ಮಾಡಿ ಅವನ ಜೊತೆ ಆಟ ಆಡ್ತಾಯಿದ್ದೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಿರ್ತೀನಿ.